ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44ರ ಅಗಲಗುರ್ಕಿ ಬಳಿ ಇರುವ ಖಾಸಗಿ ಜಮೀನೊಂದರಲ್ಲಿ ಕಾಂಗ್ರೆಸ್ ಪಕ್ಷವು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮನ್ರೇಗಾ ಬಚಾವೋ ಆಂದೋಲನ ಕಾರ್ಯಕ್ರಮವನ್ನು ಫೆಬ್ರವರಿ 23ರಂದು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಮಟ್ಟದ ನಾಯಕರುಗಳು ಆಗಮಿಸುತ್ತಿರುವ ಹಿನ್ನೆಲೆ ಬೃಹತ್ ವೇದಿಕೆ ನಿರ್ಮಿಸುತ್ತಿರುವ ಸ್ಥಳಕ್ಕೆ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 2/2026 ಬರೋ ಸೋಮವಾರ ಮನ್ರೇಗಾ ಬಚಾವ್ ಆಂದೋಲನ ಒಂದು ದೊಡ್ಡ ಸಭೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಕೆಪಿಸಿಸಿಯ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆ, ಈ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮೀಣ ಪ್ರದೇಶದ ಯಾರು ಮನ್ರೇಗಾ ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಅದರ ಉಪಯೋಗವನ್ನು ಪಡೆದಿರ್ತಕ್ಕಂಥವರನ್ನು ಆ ಸಭೆಯಲ್ಲಿ ಕರೆಸಿ, ಏನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ವಿಕಸಿತ್ ಭಾರತ್ ಜಿ ರಾಮ್ ಜಿ ಅಂಥೇಳಿ ಹೊಸ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ರ ವಿರುದ್ಧವಾಗಿ ಒಂದು ದೊಡ್ಡ ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ. ಮಾನ್ಯ AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಇಡೀ ನಮ್ಮ ಸರ್ಕಾರ ಮತ್ತು ಪಕ್ಷ ಅವತ್ತು ಇಲ್ಲಿ ದೊಡ್ಡ ಪ್ರತಿಭಟನೆಯನ್ನು, ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ತಾಯಿದ್ದೀವಿ. ಈಗ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಎಲ್ಲ ತಯಾರಿಯನ್ನು ಮತ್ತು ರೂಪುರೇಷೆಗಳನ್ನು ತಯಾರು ಮಾಡ್ಕೊಂಡಿದ್ದೀವಿ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ನಾನು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಇನ್ನು ಕೇಂದ್ರ ಬಿಜೆಪಿ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ವಿಕಸಿತ ಭಾರತ ಜಿ ರಾಮ್ ಜಿ ಎಂಬುದಾಗಿ ಹೆಸರು ಬದಲಾಯಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದ್ದು, ಇದರಿಂದ ಮನರೇಗಾ ಬಚಾವೋ ಆಂದೋಲನ ಕಾರ್ಯಕ್ರಮದಡಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ 3 ಜಿಲ್ಲೆಗಳನ್ನೊಳಗೊಂಡು ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಅವತ್ತೇನು ನಮ್ಮ ಜವಾಬ್ದಾರಿ ಸ್ಥಳೀಯವಾಗಿ ತಾಲೂಕಿಗೆ ನಮ್ಗೆ 10,000 ಜನ ನಮ್ಮ ಕಾರ್ಯಕರ್ತರು ನಿಷ್ಠಾವಂತ ಬೂತ್ ಮಟ್ಟದಲ್ಲಿ ಅವತ್ತು ನಾವು ಬೆಳಗ್ಗೆ ಒಂದು 10-10:30 ಬಂದಿರ್ತೀವಿ. ಮತ್ತು ಇನ್ನೊಂದು ಸಣ್ಣ ಒಂದು ರಿಕ್ವೆಸ್ಟ್ ಏನಂದರೆ ಸರ್, ಸ್ಟೇಜಲ್ಲಿ ಯಾರು ಬರಬೇಕು, ಪಾರ್ಟಿ ಕಾರ್ಯಕ್ರಮ ಆಗಿರೋದ್ರಿಂದ ಸ್ಥಳೀಯವಾಗಿ ನಾವು ಅವ್ರು ಬೇಡ ಇವ್ರು ಬೇಡ ಅನ್ನೋದು ಕಷ್ಟ ಆಗ್ಬೋದು ಸರ್. ತಾವೇ ಸ್ಟೇಜ್ಗೆ ಯಾರನ್ನ ಅಲೋ ಮಾಡಬೇಕು ಅಂತ ನಾವು ಪಾರ್ಟಿಯಿಂದ ಒಂದು ಪಾಸ್ ಇಶ್ಯೂ ಮಾಡಿಬಿಟ್ರೆ ನಮಗೆ ಸಮಸ್ಯೆ. ಈಗ ಸ್ಥಳೀಯವಾಗಿ ಪ್ರತಿಯೊಬ್ಬರು ನಾನು ಯಾರನ್ನೂ ಬಿಟ್ಕೊಡೋಕ್ಕಾಗಲ್ಲ ಸರ್ ಸ್ಥಳೀಯವಾಗಿ. ಆ ಕಾರಣಕ್ಕೆ ಅದೊಂದು ಪಾಸ್ ವ್ಯವಸ್ಥೆ ತಾವು ಪಾರ್ಟಿ ಆಫೀಸಿಂದ ಮಾಡಿ ತಾವು ಯಾರಿಗೆ ಇಶ್ಯೂ ಮಾಡಬೇಕು ಅಂದರೆ ಪಾರ್ಟಿಯಿಂದ ಇಶ್ಯೂ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾವು 10-10:30ಗೆ ನಮ್ಮ ತಾಲೂಕಿಂದ ಬಂದು, ಇದು ಕಾಂಗ್ರೆಸ್ ಭದ್ರಕೋಟೆ GC ಸರ್. ಕಾಂಗ್ರೆಸ್ನ ಭದ್ರಕೋಟೆ ಈ ಅವಿಭಜಿತ ಜಿಲ್ಲೆಯಲ್ಲಿ ಯಾವುದಾದ್ರೂ ಇದ್ದರೆ ಅದು ಚಿಕ್ಕಬಳ್ಳಾಪುರ. ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಿರೋದಕ್ಕೆ ಪಕ್ಷಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ, ಖಂಡಿತವಾಗೂ ಮಹಾತ್ಮ ಗಾಂಧಿಯವ್ರಿಗೆ ಏನು ಅವಮಾನ ಆಗಿದೆ, ಇವತ್ತು BJPಯವರು ಏನು ಅವಮಾನ ಮಾಡಿದ್ದಾರೆ, ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆದು ಇವತ್ತು ನಿಮ್ಮ ಹೊಟ್ಟೆ ಮೇಲೆ, ಅನ್ನದ ಮೇಲೆ BJP ಹೊಡಿತಾರದು. ಇದ್ರ ಮೇಲೆ ನಾವು ಹೋರಾಟ ಮಾಡಬೇಕು, ನಮ್ಮ ಪಕ್ಷದ ಪ್ರತಿಯೊಬ್ಬರು ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ. ಇನ್ನು ಇದೇ ವೇಳೆ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಹಾಗೂ ಕಾರ್ಯಕರ್ತರ ಮಧ್ಯೆ ಇರುವ ಮನಸ್ತಾಪ ಬಗ್ಗೆ ತಿಳಿದು ಸಭೆಯಲ್ಲಿ ಕಾರ್ಯಕರ್ತರಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನೀವೇ ಸ್ವಲ್ಪ ಗಲಾಟೆ ಮಾಡ್ಬೇಕು, ಆ ಟೈಮಲ್ಲಿ ರಕ್ಷಣೆ ನೀವೇ ಕೊಡ್ಬೇಕು, ನಾವೇ ತಪ್ಪಿಸ್ತೀವಿ ಅಲ್ಲ. ನಾವು ಅಂತವೆಲ್ಲ ಮಾಡಿದೀವಿ. ಈಗ ನಾವು ಯಾರ್ಯಾರು ಜನ ಕರ್ಕ ಬಂದಿರ್ತಾರೆ ಅಂತವ್ರನ್ನೆಲ್ಲ ಗುರುತಿಸಿ ಸ್ಟೇಜ್ ಮೇಲೆ ಕರೆದಿರುವಂತದ್ದು ಇದೆ. ಬ್ಲಾಕ್ ಪ್ರೆಸಿಡೆಂಟ್ ನ ಸ್ಟೇಜ್ ಮೇಲೆ ಕರೆದಿದ್ದೀವಿ, ಜಿಲ್ಲಾಧ್ಯಕ್ಷ ಸ್ಟೇಜ್ ಮೇಲೆ ಕರೆದಿದ್ದೀವಿ. ಆಮೇಲೆ ಯಾರಾದ್ರೂ 500 ಜನ ಕರ್ಕ ಬಂದಿದ್ದಾರೆ ಅಂದ್ರೆ ಅಂತವ್ರನ್ನ ಸ್ಟೇಜ್ ಮೇಲೆ ಕರೆದಿದ್ದೀವಿ. ಅದು ಬೇರೆಯವ್ರಿಗೆ ಮೆಸೇಜ್ ಹೋಗ್ಲಿ ಅಂತ ನಾವು ಕಾರ್ಯಕ್ರಮ ನಾವು ಮಾಡ್ತೀವಿ. ನೋಡಿರ್ಬೋದು, ಬೆಂಗಳೂರು ಸಿಟಿನಲ್ಲಿ ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಸ್ಟೇಜ್ ಮೇಲೆ ಬರಕ್ ಆಗ್ತಾ ಇಲ್ಲ. ಎಲ್ಲ ಜನತೆ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದವರು ಅಲ್ಲಿ ನಿಂತ್ಕೋತಾರೆ, ಅವ್ರಿಗೆ ಬಿಡ್ತಾ ಇಲ್ಲ. ಜನ ಬೇರೆ ನೋಡ್ತಾರೆ, ಅವ್ರಿಗೆ ಮರ್ಯಾದೆ ಹೋಗ್ತಾ ಇದೆ, ಸ್ಟೇಜ್ ಮೇಲೆ ಬಿಡಕ್ ಆಗ್ತಾ ಇಲ್ವಲ್ಲ ಅಂತ. ಗೊತ್ತಾಯ್ತಾ? ನಾವು ಪೊಲೀಸ್ನವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ, ಯಾರನ್ನು ಬಿಡ್ಬೇಕು ಅಂತ ಅಷ್ಟು ಜನ ಮಾತ್ರ ಬಿಡ್ಬೇಕು ಅಂತ. ಆಮೇಲೆ ಅವರು ನಂಗೂ ಕೆಲವರೆಲ್ಲ ಗಲಾಟೆ ಮಾಡ್ತಿದ್ರು. ಪೊಲೀಸ್ನವ್ರು ಹೇಳಿದ್ರು, ನಾನು ಹೋದೆ, ಎಷ್ಟು ಜನ ಕರ್ಕೊಂಡ್ ಬಂದಿದೆ ನೀನು ಅಂತ. ಬಹಳ ಸ್ವಲ್ಪ ದೊಡ್ಡ ಅಧಿಕಾರದಲ್ಲಿರೋ ಎಷ್ಟು ಜನ ಕರ್ಕೊಂಡ್ ಬಂದು, ಯಾರನ್ನು ಕರ್ಕೊಂಡ್ ಬಂದು ಮತ್ತೆ ಹೋಗಲ್ಲಿ ಕೂತ್ಕೋ.
ಹೇಳ್ತಾನೆ. ಅದರಿಂದ ನಮ್ಮ ರೋಲ್ ಇದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು. ನಮ್ ರೋಲೇ ಇಲ್ಲ ಅಂತ ಅಂದ್ರೆ ಇನ್ನು ಸಿನಿಮಾದಲ್ಲಿ ಕುತ್ಕೊಂಡು ಏನ್ ಮಾಡೋದು ನಾವು? ಅಟ್ಲೀಸ್ಟ್ ಡೆಡ್ ಬಾಡಿನಾರು ಇರ್ಬೇಕಲ್ಲ, ಮಲಗಿಸಿದಾರಪ್ಪ ಅದ್ ನಾನೇ ಅಂತಾರು ಹೇಳೋದಕ್ಕೆ. ಅದಕ್ಕೆ ನಾವೆಲ್ಲರೂ ಕೂಡ ನೀವು ಒಂದ್ ಯೋಚನೆ ಮಾಡಿ, ಯಾರು ಸ್ಟೇಜ್ ನಲ್ಲಿ ಇರೋರು ಯಾರು ನಾಯಕರುಗಳಲ್ಲ, ಎಕ್ಸೆಪ್ಟ್ ಕೆಲವರು ಯಾರು CM, ಡೆಪ್ಟಿ CM, ನಿಮ್ಗೆ ಯಾರ್ಯಾರು ರೆಕಗ್ನೈಸ್ ಮಾಡಕ್ ಗೊತ್ತದೆಯಾ ಅವರು. ನಾನು ಕೂಡ ನಾಯಕ, ಯಾಕೆ ನನ್ನನ್ನು ಯಾರು ರೆಕಗ್ನೈಸ್ ಮಾಡಿಲ್ಲ ನೀವು. ಹಂಗಾಗಿ ನಾನು ಕೂಡ ಲೀಡರ್ ಅಂದ್ರೆ ಯಾರಪ್ಪ ಅಂತ ಅಂದ್ರೆ ಸುಧಾಕರ್ ಅವರು ಲೀಡ್ರು, ಇಲ್ಲಿ ಕೇಶವ ರೆಡ್ಡಿ ಲೋಕಲ್ ಆಗಿ ಲೀಡ್ರು, ಪ್ರದೀಪ್ ಈಶ್ವರ್ ಲೀಡ್ರು, ಗೌತಮ್ ಲೀಡ್ರು, ಇಲ್ಲಿ ಅಂಜನಪ್ಪ ಲೀಡ್ರು, ಸುದರ್ಶನ್ ಅವ್ರ ಲೀಡರ್ ಅಷ್ಟೇ. ಇಲ್ಲಿ ಲೋಕಲ್ಲಿ ಪ್ರತಿ ಒಂದ್ ಕಡೆನೂ ಕೂಡ ಎಲ್ಲೇ ಹೋಗ್ಲಿ ನಾವು ಲೀಡ್ರು ಅಂತ ರಾಜ್ಯದವ್ರು ಹೇಳೋದಲ್ಲ, ಲೋಕಲ್ ಲೀಡರ್ನ ಪ್ರಮೋಟ್ ಮಾಡಿ ಅವ್ರನ್ನ ಲೀಡರ್ ಆಗಿ ಬಲಿಷ್ಠ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಕ್ಕೆ ಸಾಧ್ಯ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್, ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.